ಈಗ ಮಳೆಯಿಂದ ಹಲವು ಕಡೆಗಳಲ್ಲಿ ಹಲವು ಸಮಸ್ಯೆಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಮಳೆ ಆಗಬೇಕು ನಮಗೆಲ್ಲ. ಸಮಸ್ಯೆಗಳು ಇದ್ದಿದ್ದೆ, ಅದೇನು ಮಾಡೋಕ್ಕಾಗೋಲ್ಲ. ಮೈಸೂರಿನ ಹುಣಸೂರು ತಾಲೂಕಿನಲ್ಲಿ ಭಾರೀ ಮಳೆ ಆಗಿದೆ. ಹನಗೋಡಿನಲ್ಲಿ ಭಾರೀ ಮಳೆಗೆ ಜನ ತತ್ತರಿಸಿದ್ದಾರೆ. ಮನೆ ಅಂಗಡಿಗಳಿಗೆ ನೀರು ನುಗ್ಗಿ ಸಂಪೂರ್ಣ ಜಲಾವೃತವಾಗಿದೆ. ಮನೆಯೊಳಗೆ ನುಗ್ಗಿದ ನೀರನ್ನು ಜನ ಹೊರಹಾಕ್ತಾ ಇದ್ದಾರೆ. ಹನಗೋಡು ಬಸ್ ನಿಲ್ದಾಣ ಈಗ ಕೆರೆ ಅಂತ ಆಗಿದೆ. ಇದು ನಾವೇ ಸೃಷ್ಟಿ ಮಾಡ್ಕೊಂಡಿರೋದು, ನಮ್ಮ ಸಮಸ್ಯೆಗಳಿಂದ ಆಗಿರೋದು. ಇದು ಬೇರೆ ಏನಿಲ್ಲ. ಅಲ್ಲಿ ಮೋರಿಗಳು ಹೋಗದೇ ಇರೋ ರೀತಿಯಲ್ಲಿ ಪ್ಲಾಸ್ಟಿಕ್ಕನ್ನು ಬಿಸಾಕಿರ್ತಾರೆ. ಆಮೇಲೆ ನೀವು ಮಳೆ ಬಂತು ಅದಕ್ಕೆ ಹಿಂಗಾಯಿತು ಅಂತ ಹೇಳೋದಲ್ಲ. ಮೋರಿಗಳನ್ನು ಯಾರು ಕ್ಲೀನ್ ಮಾಡಿದ್ದಾರೆ? ಅಲ್ಲಿ ತಾಲೂಕಿನವರು ಎಲ್ಲರೂ ಪಂಚಾಯತರು ಕ್ಲೀನ್ ಮಾಡಿಸಿದಾರಾ? ಇಲ್ಲ. ಪ್ಲಾಸ್ಟಿಕ್ಗಳನ್ನು ಹಾಗೆ ಬಿಸಾಕಿರ್ತೀರ ಜನ. ನೀವು ಅದನ್ನು ಯೋಚನೆ ಮಾಡಿದ್ದೀರಾ? ಗುಟ್ಕಾ ತಿಂತಾರೆ, ಅಡಿಕೆ ಚಿಟ್ಟು ತಿಂತಾರೆ, ಅವುಗಳನ್ನು ಹಾಗೆ ಬಿಸಾಕ್ತಾರೆ. ಅವು ಮೋರಿಗೆ ಕಟ್ಟಲ್ವಾ? ಇವನ್ನೆಲ್ಲ ಜನನೂ ಸುಧಾರಿಸ್ಕೊಳ್ಬೇಕು. ಬರೀ ಮಳೆ ಬಂದಾಗ ಮನೆಗೆ ನೀರು ಬಂದುಬಿಡ್ತು, ಅದನ್ನು ಸುಧಾರಿಸ್ಕೊಳ್ತಾ ಇದ್ದೀವಿ, ಅಲ್ಲಿ ನೀರು ನಿಂತ್ಕೊಂಡ್ಬಿಡ್ತು ಅಂತೀವಿ. ನಮ್ಮ ತಪ್ಪುಗಳನ್ನು ನಾವು ಕೂಡ ಹೇಳ್ಕೊಳ್ಬೇಕು. ಎಷ್ಟು ಜನ ಪ್ಲಾಸ್ಟಿಕ್ಕನ್ನು ಕರೆಕ್ಟಾಗಿ ಬಿಸಾಕ್ಲಾರ್ದೇ ಜೇಬಲ್ಲಿ ಇಟ್ಕೊಳ್ತೀರಾ? ಹಲವು ಕಡೆಗಳು ನೋಡಿದ್ದೀವಿ. ಕಾರಿಂದ ಹೋಗ್ತಾ ಇರ್ತಾರೆ, ಏನೋ ಒಳಗಡೆ ತಿಂದ್ರು ಅಂದರೆ ಆಚೆ ಬಿಸಾಕ್ತಾ ಇರೋದು ಪ್ಲಾಸ್ಟಿಕ್ಗಳನ್ನು. ಅವ್ರಿಗೇನಾಗಬೇಕಾಗಿದೆ? ಅವ್ರು ಕ್ಲೀನ್ ಆಗಿದ್ರೆ ಸಾಕು, ಅವ್ರ ಕಾರ್ ಕ್ಲೀನ್ ಆಗಿದ್ರೆ ಸಾಕು. ಆಚೆ ಬಿಸಾಕೋದು. ಬೈಕಲ್ಲಿ ಹೋಗ್ತಿರ್ತಾರೆ, ಬಾಯಲ್ಲೇನೋ ಹಾಕ್ಕೊಳ್ತವೆ, ಚೀಟನ್ನು ಬಿಸಾಕ್ತಾರೆ. ಪ್ಲಾಸ್ಟಿಕ್ ಎಲ್ಲೂ ಹೋಗಲ್ಲಪ್ಪ, ನಿಂತ್ಕೊಳ್ಳುತ್ತೆ, ಬ್ಲಾಕ್ ಆಗುತ್ತೆ ಅಂದರೂ ಕೇಳಲ್ಲ. ಜನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಇವೆಲ್ಲ ಬಸ್ ಸ್ಟ್ಯಾಂಡ್ ನಿಂತು ನೀರು ನಿಲ್ತು, ಮನೆಗಳಿಗೆ ನಿಲ್ತು. ಮೋರಿ ಕರೆಕ್ಟಾಗಿ ಕ್ಲೀನ್ ಆಗಿದ್ರೆ ಮೋರಿಯಲ್ಲಿ ನೀರು ಹರಿದೋಗುತ್ತೆ ಸರಾಗವಾಗಿ. ಅವುಗಳನ್ನು ಬ್ಲಾಕ್ ಮಾಡಿಟ್ಟಿದ್ದೀರಾ. ಮನೇಲಿ ಕಸ ಗುಡಿಸ್ತೀರಾ, ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಗುಂಡಿ ಕಟ್ತೀರಾ, ಇನ್ನೊಂದು ಯಾವುದೋ ಮನೆ ಮುಂದೆ ಕಸ ಇದೆ ಅಂದರೆ ಅಲ್ಲಿ ಹೋಗಿ ಬಿಸಾಕ್ತೀರಾ. ಅದೆಲ್ಲೋ ಮೋರಿಯಲ್ಲೋ ಹೋಗಿ ತುಂಬುತ್ತೆ. ಇವೇ ಪರಿಸ್ಥಿತಿಗಳು. ಏನು ಮಾಡೋದು? ಎಲ್ಲ ಕಡೆನೂ ಇದೆ.